ಮಚ್ಚ ಟ್ರೈನ್ ಬೇಕ್ ಟ್ರೈನ್ ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದವ್ರೆ ಗೈಸ್. ಬಂದ್ರು ಗೈಸ್. ಒಂದು ಟ್ರೈನ್ ಮಿಸ್ ಆಯ್ತು. ಕರೆಕ್ಟ್ ಆಗಿ ಎತ್ಕೊಂಡು ಬಂದಿವಿ. ಫುಟ್ಪಾತ್ ಅಲ್ಲಿ ಕೂತವ್ರೆ. ಸ್ಕ್ಯಾಮ್ ಅಂತ ಅನ್ಕೊಂಡ್ರೆ ಗೋವಾಗಿಂತ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಇದೆ ಇದು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಬಾಯ್ಸ್ ಜೊತೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ, ಗಾಡ್ಸ್ ಓನ್ ಕಂಟ್ರಿ ಆದಂಥ ಕೇರಳಕ್ಕೆ ಹೋಗ್ತಾ ಇದ್ದೀವಿ. ಕೇರಳಲ್ಲಿ ವರ್ಕಲ ಅಂತ ಒಂದು ಪ್ಲೇಸ್ ಇದೆ. ಅದು ಒಂದು ಮಿನಿ ಗೋವಾ ಥರ ಗೈಸ್ ಅದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಹಾಯ್ ಮಾಡು ಶಾ. ಸೊ ಕಮಾನ್ ಬಾಯ್ಸ್, ಲೆಟ್ಸ್ ಗೋ. ಈಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿಂದ ಮುಂದೆ ಹೋಗ್ಬೇಕು. ನಮ್ಮ ಜೊತೆ ಮನು ಮತ್ತೆ ಆಕ್ಸಿಡೆಂಟ್ ಗುಂಡ ಇಬ್ರು ಜಾಯ್ನ್ ಆಗವ್ರೆ ಗೈಸ್. ಇವ್ರು ಬಂದ್ರು ಬಂದ್ಬಿಟ್ಟು ಏನು ಕೆಲಸ ಮಾಡೋರು ಅಂದರೆ, ಸೊ ನಮಗೆ ಫಸ್ಟ್ ಟ್ರೈನು ಸಕ್ಸಸ್ಫುಲ್ಲಾಗಿ ಮಿಸ್ ಆಯಿತು. ಈಗ ಹಾರ್ಕೊಂಡು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದವ್ರೆ ಗೈಸ್. ಏನು ಮಾಡವ್ರೆ? ಹಾಫ್ ಅನ್ ಅವರ್ ಲೇಟಾಗಿ ಬಂದರು ಗೈಸ್. ಒಂದು ಟ್ರೈನ್ ಮಿಸ್ ಆಯಿತು. ಈಗ ನೆಕ್ಸ್ಟು ಈಗ ಪಿನ್ ಮಾಡಬೇಕು ಟ್ರೈನ್ನ. ಇಲ್ಲಿಂದ ನಾವು ಕೊಯಂಬತ್ತೂರು ಹೋಗಿ ಕೊಯಂಬತ್ತೂರಿಂದ ಟ್ರಿವಾಂಡ್ರಮ್ ಹೋಗಬೇಕು. ಸೊ ಈ ಥರ ಇವರಿಂದನೇ ಟ್ರೈನ್ ಮಿಸ್ ಆಗಿದ್ದು ಗೈಸ್. ಇವರಿಬ್ರು ನೋಡ್ಕೊಳ್ಳಿ. ಇಲ್ಲ ಎಂತಾನೂ ಇಲ್ಲ ಗೈಸ್, ಅವರೇ ಲೇಟ್ ಆಗಿ ಬಂದು ನಮ್ಮ ಆಕ್ಸಿಡೆಂಟ್ ಗುಂಡ ಎಲ್ಲ ಕುದ್ಕೋ. ಫಸ್ಟ್ ಟ್ರೈನ್ ಮಿಸ್ ಆಯಿತು. ಸೆಕೆಂಡ್ ಟ್ರೈನಲ್ಲಿ ಹೊರಟಿದ್ದೀವಿ. ಸೊ ಆ್ಯಸ್ ಯೂಶಲ್ಲು ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ವಿ, ರಿಸರ್ವೇಷನ್ ಆಗಲಿಲ್ಲ. ಅದರಿಂದ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋದಕ್ಕಾಗಲ್ಲ. ಕರೆಕ್ಟಾಗಿ ಎತ್ಕೊಂಡ್ಬಂದು ಫುಟ್ಪಾತಲ್ಲಿ ಕೂತವ್ರೆ ಗೈಸ್. ನೋಡ್ರಿ ಇಲ್ಲಿ ಅಣ್ಣ ಲವ್ ಫೀಲಿಂಗು. ಅವನ ತಲೆಗೆ ಕೈ ಕೊಟ್ಬಿಟ್ಟವನೆ. ಪಾಪ್ಕಾರ್ನ್ ಇಟ್ಕೊಂಡು ಕೂತವನು ಗೈಸ್. ಸೊ ಈ ಥರ ಹೋಗ್ತಾ ಇದೆ ನಮ್ಮ ವರ್ಕಲ ಟ್ರಿಪ್ಪು. ಹೋಗೋಣ ಗೈಸ್, ಒಳ್ಳೆ ಫನ್ ಇರುತ್ತೆ. ಲೆಟ್ಸ್ ಗೋ. ಸುರೇಶ್ ಅಣ್ಣ ಇದ್ದಾರೆ, ಕನ್ನಡ ಮಾತಾಡಿ. ಕನ್ನಡ ಮಾತಾಡಪ್ಪ. ಒಂದು ಕ್ವಶನು, ಟ್ರೈನಿಂಗ್ ಹೋಗ್ತಾ ಇದೆಯಲ್ಲ, ಮತ್ತೆ ಹೆಂಗ್ ರಿವರ್ಸ್ ಹಾಕೋ ಬರುತ್ತೆ? ನೆಕ್ಸ್ಟ್ ಇಂಜಿನ್ ಕತೆ ಹೇಳ್ಬೇಡಿ, ರಿವರ್ಸ್ ಹೆಂಗ್ ಬರ್ತೈತೆ ಅದನ್ನ ಹೇಳಿ. ಹೋಯ್ತಾಯ್ತಾ ಇಲ್ಲ? நான் சொல்றது மட்டும் கொஞ்சம் நல்லா கேளுங்க. ட்ரெயின் இப்போ நீங்க ಹೋಯ್ತಾಯ್ತಾ? ಹೋಗ್ತಾ ಇದೆಯಾ ಇಲ್ವಾ? ಹೋಗ್ತಾ ಇದೆ ಅಲ್ವಾ? ಮತ್ತೆ ಇವರು ಮತ್ತೆ ಅದೇ ಇದೇ ದಾರಿಯಲ್ಲಿ ಬರ್ತಾರೆ. ಎಲ್ಲಿ ರಿವರ್ಸ್ ಮಾಡ್ತಾರೆ ಟ್ರೈನ್ನ? ಇರ್ಲಿ ಆಯ್ತಾ. ಈಗ ಟ್ರೈನ್ ಹೆಂಗ್ ರಿವರ್ಸ್ ಮಾಡ್ತಾರ ಅಂತ ಸ್ವಲ್ಪ ಹೇಳಿ. ಇಲ್ಲಿ ಕ್ರಾಸ್ ಬರುತ್ತೆ. ಇದೆಲ್ಲ ಒಂದು ಟ್ರೈನ್ ಬ್ರೇಕ್ ಟ್ರೈನ್ ಬ್ರೇಕ್ పెడతలే ಅಂತೂ ಇಂತೂ ಎರ್ನಾಕುಲಂ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಹೇಳ್ಬೇಕಾಗಿದ್ದು ಅಲ್ವಾ ಅಂತ ಒಂದು ಊರಲ್ಲಿ. ಸೊ ಚೆನ್ನಾಗಿ ಹೊಡ್ಕೊಂಡು ನಿದ್ದೆ ಹೊಡೆದ್ರು ಗಾಯ್ಸ್. ನಿದ್ದೆ ಹೊಡೆದು ಎದ್ದೋಳ ಅಷ್ಟರಲ್ಲಿ ಟ್ರೈನ್ ಅಲ್ಲಿಂದ ಇಲ್ಲಿಗೆ ಬಂದೇ ಬಿಟ್ಟಿತ್ತು. ಏನು ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಬಂದು ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಲ್ತಿದ್ದೀವಿ. ಸೊ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸಿದಿದೆ ಗೈಸ್. ಏನು ಹೇಳ್ತೀಯ ಶಾ? ಈಗ ಮತ್ತೆ ಎರ್ನಾಕುಲಮಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರೀ ರಿಸರ್ವೇಷನ್ ಟಿಕೆಟ್ ಅಂತೆ ಮಾಡ್ತಾ ಇರೋದು. ಸೊ ಗೊತ್ತಿಲ್ಲ ಈಗ ತಗೊಂಡ್ರು ರಿಸರ್ವೇಷನ್ ಆಗುತ್ತಾ ಇಲ್ವಾ ಅಂತ. ಹೋಪ್ ಆಗುತ್ತೆ ಅಂತ. ಬರೀ ಗೈಸ್ ಲೆಟ್ಸ್ ಗೋ. ಶಾ ಏನು ಹೇಳ್ತೀಯ? ಇವನೇ ಗೈಸ್ ಹೆವಿ ನಿದ್ದೆ ಹೊಡೆದು ನಮ್ಮ ಬಸ್ ಅಲ್ಲೇ ಟ್ರೈನ್ನ ಎರ್ನಾಕುಲಮಲ್ಲಿ ಆಟೋ ಹತ್ತಿದ್ದೀವಿ. ಟ್ರೈನ್ ಸಿಗಲಿಲ್ಲ, ರಿಸರ್ವೇಷನ್ ಆಗಲಿಲ್ಲ, ಆಟೋ ಹತ್ತಿದ್ದೀವಿ. ನೋಡ್ರಿ ಆಟೋ ಆಡೋ ಜೊತೆ ಆಯ್ ಕರ್ರೋ ಬೈ ಆಟೋ ಆಡೋ ಜೊತೆ ಹೋಗ್ತಾ ಇದೀವಿ ಗೈಸ್. ಸೊ ಈಗ AC ಬಸ್ ಬುಕ್ ಮಾಡಿಕೊಂಡು ಇಲ್ಲಿಂದ
ಒಂದೇ ಬಂದಿದ್ದ ತಕ್ಕಂಗೆ ಆಟೋ ಕೂರ್ಸೋರೆ ನೆಕ್ಸ್ಟು ನಮ್ಮ ಗುಂಡನ ಪ್ಲಾನೇ ಇದಂತೆ ಗಾಯ್ಸ್ ಆಟೋ ತೆಗಿತಾರಂತೆ ಹೇಳಪ್ಪ ಇಲ್ಲ ಗಾಯ್ಸ್ ಯಾವುದು ಫೈನಲಿ ನಾವು ವರ್ಕಲ್ಲ ಬಂದು ರೀಚ್ ಆದ್ವಿ. ಸೊ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಯಾಕಂದರೆ ನಾವು ಮಲ್ಕೊಂಡು ಟ್ರೈನಲ್ಲಿ ಬಂದಿದ್ದ ಕಾರಣ ಟ್ರೈನು ಒಂದು ಸ್ಟೇಷನ್ ದಾಟಿ ಮುಂದೆ ಹೋಗ್ಬಿಟ್ವಿ. ಸೊ ಆಮೇಲೆ ತಿರ್ಗಾಗಿ ಮತ್ತೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಇನ್ನೊಂದು ಹತ್ರ ಬಂದು ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ಹೋಗಿ ಸದ್ಯಕ್ಕೆ ರೂಮೆಲ್ಲ ಲಾಗಿನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಗೆಲ್ಲ ಅಲ್ಲಿ ಇಟ್ಬಿಟ್ಟು ಸೊ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನೊಂದು ರೆಸ್ಟೋರೆಂಟ್ ಇತ್ತು ಹತ್ರದಲ್ಲೇ. ಸೊ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ತಿನ್ಕೊಂಡು ಮುಂದೆ ಏನೇನಾಗುತ್ತೆ ಅಂತ ನೋಡ್ತೀನಿ. ಗಾಯ್ಸ್ ಚಿಕನ್ ರೋಲ್ ತಿಂತಾಯಿದ್ದೀವಿ. ಚಿಕನ್ ರೋಲ್ ಮತ್ತು ಶವರ್ಮ ಹೇಳಿದ್ದೀವಿ. ಆಮೇಲೆ ಚಿಕನ್ ಗ್ರಿಲ್ ಎಲ್ಲ ಪಾರ್ಸಲ್ ತೊಗೊಂಡು ಈಗ ಇಲ್ಲಿಂದ ರೂಮ್ಗೆ ಹೋಗಿ ತಿನ್ನೋದು. ಇವಾಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಸ್ಟ್ರೀಟ್ಗೆ ಬಂದಿದ್ದೀವಿ ಏನಾದ್ರು ಪರ್ಚೇಸ್ ಮಾಡೋಣ ಅಂತ. ಸೊ ನಮಗೆ ಇಲ್ಲಿ ಆಗೋ ಥರ ಏನಿಲ್ಲ, ಬೆರಿಗೆ ಬಟ್ಟೆಗಳಿವೆ, ಆಮೇಲೆ ತಿನ್ನೋದಕ್ಕೆ ಕುಡಿಯೋದಕ್ಕಂತೂ ಬೇಜಾರಾಗಿದೆ. ಸರಿ ಈಗ ಅದಕ್ಕೆ ಆ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಮಾಡಿ ಬೆಟರ್ ನಾವೀಗ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ತಿಂದ್ಬಿಟ್ಟು ಪಬ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗೈಸ್ ಲಿಟ್ರಲ್ಲಿ ಇದು ಗೋವಾಗಿಂತ ಒಂಚೂರು ವಾಸ್ಟಾಗಿದೆ ಅಂದ್ಕೊಳ್ಳಿ. ಫುಲ್ಲು ಏನು ತೊಗೊಂಡ್ರೆ ಎಕ್ಸ್ಪೆನ್ಸಿವೆ. ಸೊ ಈ ಕಡೆ ನೋಡ್ಬೋದು ಬೀಚ್ ವ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಗೋವಾನೇ ಸ್ಕ್ಯಾಮು ಅಂತ ಅಂದ್ಕೊಂಡ್ರೆ ಗೋವಾಗಿಂತ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಇದೆ ಇದು. ಏನು ತೊಗೊಂಡ್ರು. ಸೊ ಗೈಸ್ ನಾವು ಪಬ್ಗೆ ಹೋಗಿ ಎಂಟ್ರಿ ಕೇಳಿದ್ವಿ ಒಬ್ಬರಿಗೆ ಎಷ್ಟೆಷ್ಟು ಅಂತ. ಒಬ್ಬೊಬ್ಬರಿಗೆ ಪರ್ ಹೆಡ್ಗೆ 6,000 ಹೇಳ್ತಿರೋದು. ಸೊ 6,000 ಅಂದರೆ ಇಟ್ ವಿಲ್ ಬಿ ವೆರಿ ಹೈ ಫಾರ್ ಅಸ್. ಸೊ ಅದಕ್ಕೆ ಪಬ್ನ ಸ್ಕಿಪ್ ಮಾಡಿ ಅದಕ್ಕೆ ನೋಡಿರಿ ಈ ಥರ ಕರೀತಾ ಇರ್ತಾರೆ. ನಾವು ಹೋಗ್ಬೇಕಾದ್ರೆ ಜೋಪಾನವಾಗಿರಬೇಕು, ಇಲ್ಲಾಂದರೆ ಮೇಕಾ ಮಾಡಿ ಹೆಂಗೆ ದೇವ್ ಮಾಡ್ತೀವಿ ಗೈಸ್ ಅಷ್ಟೇ. ಸೊ ಈ ಕಡೆ ಬೀಚ್ ವ್ಯೂ ಸ್ಟಾಂಡಿಂಗ್ ಇನ್ ಫ್ರಂಟ್ ಆಫ್. ಒಬ್ಬರಿಗೆ ಪರ್ ಹೆಡ್ಗೆ 6,000 ಅಂದರೆ ಅದು ತುಂಬಾ ಹೈ ಗೈಸ್. ಯಾರು ಹೋಗಬೇಡಿ. ನಾರ್ಮಲ್ ಪಬ್ಬಲ್ಲಿ ಎಂಟ್ರಿ ಬಂದು 1 to 2.5 ಇರುತ್ತೆ. ಸೊ ಅದ್ರ ಮೇಲೆ ನಾವು ಒಳಗೋದ್ಮೇಲೆ ನಾವು ಬಿಲ್ ಏನು ಮಾಡ್ತೀವಿ ಅದಿರುತ್ತೆ. ಆದರೆ ಇಲ್ಲಿ ಎಂಟ್ರಿನೇ 6,000 7,000 ಕೇಳ್ತಾ ಇದ್ರೆ ದಟ್ಸ್ ಲಿಟ್ರಲಿ ಹೈ ಗೈಸ್. ಪ್ಲೀಸ್ ಡೋಂಟ್ ನೀಡ್ ಟು ಟ್ರೈ. ವಿ ಆರ್ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್ ತರ್ಬೂಕ. ಯಾ ಲೆಟ್ಸ್ ಗೋ. For the first time, I am trying tarbuka. Now he is going to try. Completely Indian music. ನಾವು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಫ್ರೆಶ್ ಸೀ ಫುಡ್ ಸಿಕ್ತು. ಸೊ ಅದಕ್ಕೆ ನಾನು ನಿಮಗೆ ನೋಡ್ಸೋಣ ಅಂತ ಅನಿಸ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ಫ್ರೆಶ್ ಫ್ರಮ್ ಸಿ ಗೈಸ್, ಇಲ್ಲೇ ಸಿ ಇರೋದು. ಸೊ ಅಲ್ಲಿಂದ ತೊಗೊಬಂದಿರೋಂಥ ಮೀನಿದು ಕ್ರ್ಯಾಬ್ಸು, ಸ್ಕ್ವಿಡ್, ಈ ಥರ ಎಲ್ಲ ಸಿಗ್ತಾಯಿತ್ತು. ಎಲ್ಲ ನೋಡಿದ್ವಿ. ಸೊ ಗೈಸ್ ಆಮೇಲೆ ನೋಡ್ತಾ ಗೊತ್ತಾಯಿತು ಹರ್ ಇಸ್ ಮೈ ಫೇವ್ರೆಟ್ ಫಿಶ್ ಗೈಸ್. ಇದು ನನ್ನ ಲೈಫ್ ಟೈಮ್ಗೆ ಫೇವ್ರೆಟ್ ಫಿಶು. ದಿಸ್ ಇಸ್ ಟ್ಯೂನಾ. ಐ ಲವ್ ಟ್ಯೂನಾ. ಇದರ ತಮಿಳಲ್ಲಿ ಸುರ ಮೀನು ಅಂತ ಕರೀತಾರೆ ಗೈಸ್. ದಿಸ್ ಇಸ್ ಯಾವತ್ತಾರು ನಿಮ್ಗೆಲ್ಲರೂ ಸಿಕ್ಕಿದ್ರೆ ಇದನ್ನ ತಿಂದು ನೋಡಿ. ದಿಸ್ ಇಸ್ ವೆರಿ ಗುಡ್. ಸೊ ಈ ಥರ ಇದೆಲ್ಲ ಫ್ರೆಶ್ ಫ್ರಮ್ ಸಿ ಗೈಸ್. ಸೊ ಇವ್ರು ಇಲ್ಲಿಂದನೇ ಎತ್ಕೊಂಬಂದು ಕೊಡೋದ್ರಿಂದ ಸಿ ಇಲ್ಲೇ ಇರೋದ್ರಿಂದ ಇವ್ರಿಗೆ ಇಲ್ಲೇ ಕೊಡ್ತಾರೆ. ಸೊ ದಿಸ್ ಆಲ್ ಫ್ರೆಶ್. ನೀವು ಯಾವತ್ತಾರು ನಿಮಗೆ ಲೈಫಲ್ಲಿ ಒಂದು ಟೈಮ್ ಮಟನ್ನ ಬಿಟ್ಟು ಬೇರೆ ಟ್ರೈ ಮಾಡಬೇಕಂದ್ರೆ ನೀವು ಗೋ ವಿತ್ ದಿಸ್ ಇಸ್ ಟ್ಯೂನಾ. ಡೆಫಿನೆಟ್ಲಿ ವಿಲ್ ಲವ್ ದಿಸ್. ಇಲ್ಲಿ ಶಾಪಿಂಗ್ ಮಾಡೋದಕ್ಕೆಲ್ಲ ಬೇಜಾನಿದೆ.
ಸೊ ನಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ನಾನಂತೂ ನೋಡ್ರಿ ಈ ಥರದೊಂದು ತೊಗೊಂಡೆ. ಅಲ್ಲಿ ದಾರಿಯಲ್ಲಿ ಬರ್ತಾ ಪಾಪ ಯಾರೋ ಒಂದು ಅವಕ್ಕ ಕೇಳಿದ್ರು ಬೋಣಿ ಆಗಲಿಲ್ಲ ಅಂತ. ಸೊ ಅದಕ್ಕಂತ 150ನ ಕೊಟ್ಟು ಇದನ್ನ ಪರ್ಚೇಸ್ ಮಾಡಿದೆ. ಇದನ್ನ ಯಾರಿಗೋ ಕೊಡಬೇಕಂತನೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಹತ್ರ ನಾನು ಇಟ್ಕೊಂಡು ಸುಮ್ಮನೆ ಹಾಗೆ ವಾಕ್ ಮಾಡ್ತಾ ಹೋಗ್ತಿದ್ದೀನಿ. ನೋಡಿ ಪಬ್ಸ್ಗಳು ಬೇಜಾನ್ ಬರ್ತಿದೆ. ಮತ್ತು ಇಲ್ಲಿ ಭಯಂಕರ ಸ್ಕ್ಯಾಮ್ಗಳು. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಮೀನು ಸಿಕ್ತು. ಸೊ ಇದ್ರ ಹೆಸರು ತಮಿಳಲ್ಲಿ ಮೈಲ್ ಕೋಲಾ ಮೀನು ಅಂತಾರೆ. ಅಂದರೆ ಮೈಲ್ ಅಂದರೆ ಪೀಕಾಕ್ ಸಮಥಿಂಗ್ ಆ ಥರ ಫಿಶ್ ಬರುತ್ತೆ. ಇನ್ನು ಯಾಕೆ ಆ ಥರ ಕರೀತಾರೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದರ ಫ್ಲೈಯಿಂಗ್ ಕೆಪಾಸಿಟಿ ಯಾವ ಥರ ಇದೆ ಅಂತ ನೋಡ್ಬೋದು. ಇಸ್ ದ ಹ್ಯೂಜ್ ಒನ್. ಅದಕ್ಕೆ ಗೈಸ್ ಇದನ್ನ ಮೈಲ್ ಕೋಲಾ ಮೀನು ಅಂತ ಕರೀತಾರೆ. ಸೊ ನಿಮಗೆ ಈ ಥರ ಎಲ್ಲ ನೋಡೋದು ಸಿಗಲ್ಲ. ನಾನು ನೋಡ್ಕೊಡ್ತೀನಿ ನೋಡಿ. ಆಲ್ರೆಡಿ ಯಾರೋ ತುಂಬ ಕಟ್ ಮಾಡಿದ್ದಾರೆ. ಸೊ ಬೈ ಮತ್ತೆ ಪೆಟ್ಟಿ ಇದೆ. 1 kilo how much? The one piece is 600. One piece how much kilos? Like around 350 grams, like this. 350 grams? Like 600. 600. Cheap salad. ಅಂದರೆ ಇದು ತುಂಬಾ ಕಾಸ್ಟ್ಲಿ ಗೈಸ್. ಡೋಂಟ್ ಹ್ಯಾವ್ ಟೂನಾ? Tuna we don't have. ಇದು ಮುಕ್ಕು ಸೊ ಈ ಥರ ಮುಕ್ಕಲ್ಲಿ ಸ್ಟ್ಯಾಂಡು ನೋಡಿ ಗೈಸ್. ನಾನು ಇನ್ನು ಮುಂದೆ ಯಾವ ಥರ ವೆರೈಟೀಸ್ ಸಿಗುತ್ತೆ ನನ್ನ ಕೈಲಿ ಏನೇನು ನೋಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ನೋಡ್ಸ್ಕೊಂಡಿದ್ದೀನಿ. ಸೊ ಆಮೇಲೆ ನಮ್ಮ ನಮ್ಮ ಏನ್ಷಿಯಂಟ್ ಕಾಲದಲ್ಲಿ ಏನು ವೆಪನ್ಸ್ಗಳನ್ನ ಬಳಸಿರ್ತಾರೆ ಅದರಲ್ಲಿ ಈ ಮೀನಿಂದ ಒಂದು ಇದು ಕೂಡ ತುಂಬಾ ಪಾತ್ರ ವಹಿಸಿರುತ್ತೆ. ಅಂದರೆ ಈ ಮೀನು ಮುಳ್ಳಿಂದ ಅವರು ಆಯುಧಗಳನ್ನ ಸೃಷ್ಟಿ ಮಾಡೋದು, ಅಥವಾ ಈ ಮೀನು ಮುಳ್ಳಿಂದ ಏನೋ ಒಂದು ವಿಶೇಷ ಅಂತ ಅಂದರೆ ಇದು ಒಂದ್ಸಲ ಒಳಗೆ ಹೋದರೆ ಈಸಿಯಾಗಿ ಒಳಗೋಗುತ್ತೆ ಗೈಸ್. ಮತ್ತೆ ಆಚೆ ಬರ್ಬೇಕಾದ್ರೆ ನಮ್ಮ ಸ್ಕಿನ್ನ ಮತ್ತು ನಮ್ಮ ನರ್ವ್ಸ್ ಏನಿರುತ್ತೆ ಅದನ್ನೆಲ್ಲ ಆಚೆ ಕಿತ್ಕೊಂಡು ಬಂದ್ಬಿಡುತ್ತೆ. ಅದು ಈ ಮೀನಿನ ವಿಶೇಷತೆ. ಸೊ ನೋಡ್ಬೋದು ಎಷ್ಟು ಗಾತ್ರದಲ್ಲಿ ಇದೆ ಅಂತ. ಸೊ ಇನ್ನೂ ಯೂಸ್ ಆಗಿದೆ. ನನ್ನ ಕೈಯಲ್ಲಿ ಇದನ್ನ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ. ತೊಗೊಳೋಣ ಗೈಸ್. ಥ್ಯಾಂಕ್ ಯು ಬೈ. ತುಂಬ ಗೈಸ್ ಆ ಟ್ರೆಕ್ಕಿಂಗ್ ಈ ಟ್ರೆಕ್ಕಿಂಗ್ ಎಲ್ಲ ಟ್ರೆಕ್ಕಿಂಗ್ ಕೇಳಿದ್ದೀರಾ. ಸೊ ಬೀಚ್ ಟ್ರೆಕ್ಕಿಂಗ್ ಅದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಸೊ ಇದೇ ಬೀಚು. ಸೊ ಇಲ್ಲಿ ಅಲೆಗಳು ಬರ್ತಿದೆ. ಸೊ ನಮಗೆ ಇಲ್ಲಿ ಮೇಲಿಂದ ಇಳಿಯೋದಕ್ಕೆ ಜಾಗ ಇರಲಿಲ್ಲ. ಸೊ ನಾವೇ ದಾರಿ ಮಾಡ್ಕೊಂಡು ಬಂದ್ಬಿಟ್ವಿ. ಸೊ ಇಲ್ಲಿಂದ ಹೇಗೆ ಹೋಗೋದು ಅಂತಲೇ ಟಾಸ್ಕು. ಹಂಗೆ ನಡಿ. ಹಾಂ, ಮೀನು ಎಂಡ್ರಕಾಯಿ ಏಡಿಕಾಯಿ ಎಲ್ಲ ಇದ್ಬಿಡುತ್ತೆ. ಸೊ ಈ ಥರ ಗೈಸ್ ನಾವು 3 ಜನ ಹೋಗ್ತಿರೋದು ನೀರಲ್ಲಿ. ನೋಡ್ರಿ ಅಲೆಗಳು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಹೊಡಿತಿದೆ. ಅಲ್ಲಿ ವಾರ್ನಿಂಗ್ ಬೋರ್ಡ್ ಕೂಡ ಹಾಕಿದ್ದಾರೆ, ಕಾಣಿಸ್ತಿಲ್ಲ ಅನಿಸುತ್ತೆ. ನೋಡ್ರಿ ಅಲ್ಲಿ ಹಾಕಿದ್ದಾರೆ ವಾರ್ನಿಂಗ್ ಬೋರ್ಡ್, ಅದು ಕೂಡ ಕಾಣಿಸ್ತಾ ಇಲ್ಲ. ಸೊ ನಾವು ಏನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಇದು ಮೇಲೆಲ್ಲ ಪಾರ್ಟಿ ಹಾಲ್ಸ್ ಇರೋದು, ನಾವು ಕೆಳಗೆ ಹೋಗ್ತಾ ಇರೋದು. ಸೊ ನಾವು ಈ ಬೀಚಲ್ಲಿ ಆಟ ಆಡೋದಕ್ಕೆ ಅಂತ ಬಂದಿದ್ದಾಗ ಕ್ರ್ಯಾಬ್ನ ಇಟ್ಟಿರೋದು. ಇಸ್ ದ ಬೆಸ್ಟ್ ಹಂಟ್ ಆ್ಯಂಡ್ ಇಸ್ ವೆರಿ ಡೇಂಜರಸ್ ಟು. ಯಾಕಂದರೆ ನಾವು ನಾರ್ಮಲಾಗಿ ನಮ್ಮಲ್ಲಿ ಇಟ್ಟಿದ್ದೀವಿ. ದಿಸ್ ಇಸ್ ಬೀಚ್ ಒನ್. ಎಷ್ಟು ವಿಷಕಾರಿಯಾಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ರಿಲೀಸ್ ದಿಸ್. ಬಾಯ್ 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 ಬಾಯ್. ಗೋ ಬ್ಯಾಕ್ ಟು ದ ನೇಚರ್. ಬೀಚಲ್ಲಿ ಹೋಗಿ ಸ್ವಲ್ಪ ಹೊತ್ತು ಫನ್ ಮಾಡಿಕೊಂಡು ಮತ್ತೆ ಇಲ್ಲಿ ವಾಪಸ್ ಹೊರಡ್ಬೇಕಾರೆ ಇಲ್ಲಿ ಇರೋದು ಗಾಯ್ಸ್ ಅಷ್ಟೇ ಟ್ರಕ್ಕಿಂಗ್ ಈ ಥರ ಮಸ್ತಾಗಿದೆ ನೋಡಿ ಗಾಯ್ಸ್. ಅಲ್ಲಿ ಕೆಳಗಿಂದ ಬಂದಿರೋದು ಮಸ್ತಾಗಿದೆ ಗಾಯ್ಸ್. ನೋಡೋದಕ್ಕೆ ಮಾತ್ರ ಮಸ್ತಾಗಿದೆ. ಹತ್ತೋದಕ್ಕೆ ಮಾತ್ರ ಟೀಕಾ ಹರಿತಾ ಇದೆ. ಇಲ್ಲಿ ಹರಿತಾ ಇಲ್ಲ, ಕಾಲೆಲ್ಲ ಬಿದ್ದೋಗ್ಬಿಟ್ಟೈತೆ. ಯಾರಪ್ಪ ತಲೆ ಕೈ ಕೊಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಅದ್ಬಿಟ್ಟು ಕುತ್ಕೊಬಿಟ್ಟಿದ್ದಾರೆ.